ಮಾರುಕಟ್ಟೆಯ ಮಧ್ಯದಲ್ಲಿ ಜನಜಂಗುಳಿಯಿಂದ ಕಿಕ್ಕಿರಿದ ಒಂದು ವಿಭಿನ್ನ ಹಸಿರು ಆಟೋ ಹೋಟೆಲ್. ಅಲ್ಲಿ ಏನೋ ಅಸಾಮಾನ್ಯ ಘಟನೆ ನಡೆಯುತ್ತಿದೆ. ದೊಡ್ಡ ಸೊಸೆ ಸುಜಾತ ಹರಿದ ಬಟ್ಟೆಯಲ್ಲಿ ಓಡಿ ಬಂದು ಚಿಕ್ಕ ಸೊಸೆ ಕಾವ್ಯಳ ಮುಂದೆ ಕೈಯೊಡ್ಡಿ ಕಣ್ಣೀರು ಹಾಕುತ್ತಾಳೆ. ಕಾವ್ಯ, ನಮ್ಗೀಗ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲಮ್ಮ. ದಯವಿಟ್ಟು ಸ್ವಲ್ಪ ಅನ್ನ ಹಾಕು. ಹಸಿವಿನಿಂದ ತುಂಬಾ ಕಷ್ಟ ಆಗ್ತಿದೆ. ಒಂದು ಕಾಲದಲ್ಲಿ ಅತ್ತೆಯನ್ನು ಮನೆಯಿಂದ ಹೊರಹಾಕಿದ್ದ ಸೊಸೆ ಇವಳಿಗೆ ಈ ದುಸ್ಥಿತಿ ಹೇಗೆ ಬಂತು? ಕಣ್ಣು ಕಾಣಲ್ವಾ ಮುದುಕಿ? ಸಾವಿರಾರು ರೂಪಾಯಿ ಬೆಲೆ ಬಾಳುವ ವಸ್ತು ಅದು. ಮನೆಯಲ್ಲಿ ಕೂತು ದಂಡ ಪಿಂಡದ ಹಾಗೆ ತಿನ್ನೋಕೆ ಮಾತ್ರ ಲಾಯಕ್ಕು ನೀವು. ನನ್ನ ಮನೆಯಿಂದ ಈಗ್ಲೇ ತೊಲಗಿ. ಕಮಲಮ್ಮ ಮಗ ಪ್ರಕಾಶ್ನ ಮುಖ ನೋಡ್ತಾಳೆ. ಆದ್ರೆ ಅವನು ಫೋನ್ ನೋಡುತ್ತಾ ಮುಖ ತಿರುಗಿಸ್ಕೊಳ್ತಾನೆ. ಅಷ್ಟ್ರಲ್ಲಿ ಸುಜಾತ ಕಮಲಮ್ಮನ ಬಟ್ಟೆಗಳನ್ನು ರಸ್ತೆಗೆ ಎಸೀತಾಳೆ. ಸುಡುವ ಬಿಸಿಲಿನಲ್ಲಿ ಕಮಲಮ್ಮ ಅನಾಥಳಾಗಿ ನಡೆಯುತ್ತಾಳೆ. ಬಸ್ ಸ್ಟ್ಯಾಂಡ್ ಬಳಿ ಅಳುತ್ತಾ ಕುಳಿತಿದ್ದ ಕಮಲಮ್ಮನನ್ನು ಚಿಕ್ಕ ಮಗ ನವೀನ್ ಮತ್ತು ಸೊಸೆ ಕಾವ್ಯ ನೋಡ್ತಾರೆ. ಅತ್ತೆಮ್ಮ, ಆ ಕಲ್ಲಿದೆಯವರ ಮನಿ ನಿಮಗ್ ಬೇಡ. ನಮ್ಮದು ಗುಡಿಸನೂ ಆದ್ರೂ ನಿಮ್ಮನ್ನ ದೇವರ ಹಾಗೆ ನೋಡ್ಕೋತೀವಿ. ಬನ್ನಿ. ಅವರು ಪ್ರೀತಿಯಿಂದ ನೋಡಿಕೊಳ್ತಾರೆ. ಆದ್ರೆ 6 ತಿಂಗಳ ನಂತರ ಒಂದು ಮಳೆಯ ರಾತ್ರಿ ನವೀನ್ನ ಆಟೋ ಆಕ್ಸಿಡೆಂಟ್ ಆಗುತ್ತದೆ. ಆ ಆಘಾತದಲ್ಲಿ ಅವನ 2 ಕಾಲುಗಳು ಸ್ವಾಧೀನ ಕಳೆದುಕೊಳ್ಳುತ್ತವೆ. ನೋಡದ್ಯಾ ಕಾವ್ಯ, ಆ ಮುದುಕಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ನಿಮ್ಮ ಗತಿನೇ ಏನಾಯ್ತು ಅಂತ? ಇನ್ಮುಂದೆ ನೀವು ರಸ್ತೆಲಿ ಭಿಕ್ಷೆ ಬೇಡೋದು ಒಂದೇ ಬಾಕಿ. ಮನೆಯಲ್ಲಿ ಊಟಕ್ಕೂ ಹಣವಿಲ್ಲ. ಗಂಡನ ಆಪರೇಷನ್ಗೆ 5 ಲಕ್ಷ ಬೇಕು. ಕಾವ್ಯ ಕಣ್ಣೀರು ಒರೆಸಿಕೊಂಡು ದೃಢವಾಗಿ ನಿಲ್ಲುತ್ತಾಳೆ. ಅತ್ತೆ, ಹೆಂಗಸ್ರು ಅಡ್ಗೆ ಮನೆಗೆ ಮಾತ್ರ ಸೀಮಿತ ಅಲ್ಲ. ನನ್ನ ಗಂಡನ ಆಟೋನ ನಾನೇ ಓಡಿಸ್ತೀನಿ. ಅದನ್ನ ಮೊಬೈಲ್ ಹೋಟೆಲ್ ಮಾಡ್ತೀನಿ. ಕಾವ್ಯ ಆಟೋ ಓಡಿಸ್ಕೊಂಡು ಮಾರುಕಟ್ಟೆಗೆ ಬರ್ತಾಳೆ. ಅವಳನ್ನೋಡಿ ಕೆಲ ಗಂಡಸರು ನಗುತ್ತಾರೆ. ನೋಡ್ರಪ್ಪ, ಇವಳು ಆಟೋ ಓಡಿಸ್ತಾಳಂತೆ, 2 ದಿನದಲ್ಲಿ ಮುಚ್ಕೊಂಡು ಹೋಗ್ತಾಳೆ ನೋಡು ಎಂದು ಗೇಲಿ ಮಾಡುತ್ತಾರೆ. ಕಾವ್ಯ ಎಲ್ಲವನ್ನೂ ಮೌನವಾಗಿ ನುಂಗುತ್ತಾಳೆ. ಕಾವ್ಯಳ ರುಚಿಯಾದ ಅಡುಗೆಗೆ ಜನ ಬರುತ್ತಾರೆ. ಆದರೆ ಬೇಸಿಗೆಯ ಬಿಸಿಲು ವಿಪರೀತವಾಗಿರುತ್ತದೆ. ಆಟೋದ ಕಬ್ಬಿಣದ ಕಾವಿಗೆ ನಿಂತು ಊಟ ಮಾಡಲು ಜನ ಹಿಂದೇಟು ಹಾಕುತ್ತಾರೆ. ಕಾವ್ಯ ನಿರಾಸೆಯಿಂದ ಕುಳಿತಿರುತ್ತಾಳೆ. ಅಷ್ಟರಲ್ಲಿ ಕಮಲಮ್ಮ ಒಂದು ಹಳೆಯ ರಹಸ್ಯ ಹೇಳುತ್ತಾಳೆ. ಮಗಳೇ, ನಮ್ಮ ಹಳ್ಳಿಯಲ್ಲಿ ಬೇಸಿಗೆಗೆ ಲಾವಂಚದ ಬೇರ್ ಕಟ್ಟಿ ನೀರ್ ಹಾಕ್ತಿದ್ವಿ. ಏಸಿಯ ಹಾಗೆ ತಂಪಾಗಿರತ್ತೆ. ಅದನ್ನೇ ನಿನ್ನ ಆಟೋಗ್ ಮಾಡು. ಮರುದಿನ ಕಾವ್ಯಳ ಆಟೋ ಸಂಪೂರ್ಣವಾಗಿ ಬದಲಾಗಿದೆ. ಆಟೋದ ಮೇಲ್ಛಾವಣಿಗೆ ಹಸಿರು ಲಾವಂಚದ ಬೇರು ಮತ್ತು ತೆಂಗಿನ ಗರಿ ಕಟ್ಟಿದ್ದಾಳೆ. ಮೇಲಿನಿಂದ ಸಣ್ಣದಾಗಿ ನೀರು ತೊಟ್ಟಿಕುತ್ತಿದೆ. ರಸ್ತೆಯಲ್ಲಿ ಬೆಂಕಿ ಬಿಸಿಲಿದ್ದರೂ ಆಟೋದ ಹತ್ತಿರ ಬಂದರೆ ದಟ್ಟ ಕಾಡಿನಂತೆ ತಣ್ಣನೆಯ ಗಾಳಿ, ಲಾವಂಚದ ಸುವಾಸನೆ ಹರಡುತ್ತದೆ. ಏನಮ್ಮ ನಿನ್ನ ಬುದ್ಧಿ? ಫುಲ್ ಎಸಿ ಹಾಕಿದ ಹಾಗೆ ತಂಪಾಗಿದೆ. ಈ ತಣ್ಣನೆಯ ಆಟೋ ಯೂಟ್ಯೂಬ್ ಮತ್ತು ಟಿವಿಯಲ್ಲಿ ವೈರಲ್ ಆಗುತ್ತದೆ. ಸಮಾಜ ಹಂಗಿಸಿದ್ದ ಅದೇ ಜಾಗದಲ್ಲಿ ಕಾವ್ಯ ಸಾವಿರಾರು ರೂಪಾಯಿ ಸಂಪಾದಿಸುತ್ತಾಳೆ. ಗಂಡನಿಗೆ ಆಪರೇಷನ್ ಮಾಡಿಸಿ ಅವನನ್ನು ಗುಣಪಡಿಸುತ್ತಾಳೆ. 1 ವರ್ಷದ ನಂತರ ಕಾವ್ಯಳ ಬಳಿ ಈಗ 4 ಆಟೋ ಹೋಟೆಲ್ಗಳಿವೆ. ಒಮ್ಮೆ ಅಹಂಕಾರದಿಂದ ನಡೆದ ಪ್ರಕಾಶ್ ಇಂದು ಕೆಲಸ ಕಳೆದುಕೊಂಡಿದ್ದಾನೆ. ಸುಜಾತಳ ಅಹಂಕಾರವು ಮಣ್ಣು ಪಾಲಾಗಿ ಬೀದಿಗೆ ಬಂದಿದೆ. ಇದೀಗ ಸುಜಾತ ಅಳುತ್ತಾ ಕಾವ್ಯಳ ಮುಂದೆ ನಿಂತಿದ್ದಾಳೆ. ನನ್ನನ್ನ ಕ್ಷಮಿಸ್ಬಿಡು ಕಾವ್ಯ. ಅತ್ತೆಗೆ ಮಾಡಿದ ಪಾಪ ನನಗೆ ತಟ್ಟಿತು. ಇವತ್ತು ನಮ್ಗೆ ಊಟಕ್ಕೂ ದಾರಿಯಿಲ್ಲ. ಮನುಷ್ಯನಿಗೆ ಅಹಂಕಾರ ಇರಬಾರ್ದಕ್ಕ. ಕಷ್ಟದಲ್ಲಿದ್ದವರಿಗೆ ಅನ್ನ ಹಾಕ್ಬೇಕು ಅಂತ ನಮ್ಮತ್ತೆ ಕಲಿಸಿದ್ದಾರೆ. ತಗೊಳ್ಳಿ. ಸುಜಾತ ಕಮಲಮ್ಮನ ಪಾದಗಳಿಗೆ ಬೆದ್ದು ಕ್ಷಮೆ ಕೇಳುತ್ತಾಳೆ.
ಕಾವ್ಯಳ ದೊಡ್ಡ ಮನಸ್ಸು ಮತ್ತು ಗುಣವನ್ನು ನೋಡಿ ಸುತ್ತಲಿನ ಜನ ಚಪ್ಪಾಳೆ ತಟ್ಟುತ್ತಾರೆ.